ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಿನಿ ಲಾಗಲ್ಲಿ ವಾಯ್ಸ್ ಕೊಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನನ್ನ ಹತ್ರ ಯಾವುದಾದ್ರು ವಿಚಾರ ಇದ್ದರೆ ಅದು ನಿಮ್ಮ ಹತ್ರ ನೇರವಾಗಿ ನಾನು ಡಿಸ್ಕಸ್ ಮಾಡ್ಬೋದು, ವಿಚಾರನ ಶೇರ್ ಮಾಡ್ಕೋಬೋದು ಅನ್ನೋ ದೃಷ್ಟಿಯಿಂದ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಇವತ್ತು ತುಂಬ ರೇಷನ್ ಜಾಸ್ತಿ ತಂದಿದ್ದೆ. ನಾವು ಇರೋದು ಇಬ್ಬರೇ, ಆದ್ರೂ ರೇಷನ್ ಇವತ್ತು ತುಂಬ ಜಾಸ್ತಿ ತಂದಿದ್ದೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಹೆಲ್ತ್ ಬಗ್ಗೆ ನಾನು ಗಮನ ಕೊಡೋದೇ ಕಡಿಮೆ ಆಗಿಬಿಟ್ಟಿದೆ. ಅವಾಗೆಲ್ಲ ಸಿರಿಧಾನ್ಯ ತುಂಬ ಯೂಸ್ ಮಾಡ್ತಾ ಇದ್ದೆ ನಾನು. ಈಗ ಒಂದು ವರ್ಷದಿಂದ ಈ ಸಿರಿಧಾನ್ಯನೇ ಯೂಸೇ ಮಾಡಿಲ್ಲ. ನಾನು ಕಂಪ್ಲೀಟ್ಲಿ ಸ್ಟಾಪ್ ಮಾಡಿಬಿಟ್ಟೆ. ಅದಕ್ಕೋಸ್ಕರ ನಾವು ಮತ್ತೆ ಅದನ್ನು ರೀಕ್ಯಾಪ್ ಮಾಡ್ಕೋಬೇಕು. ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸಿರಿಧಾನ್ಯ ತುಂಬ ಜಾಸ್ತಿ ತಂದಿದ್ದೀನಿ. ಅದೆಲ್ಲದನ್ನು ಸೇರಿ ಈಗ ಮಾಲ್ಟ್ ಪೌಡ್ರ್ ಮಾಡೋಣ ಅಂತ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಆ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ಬೇಕಾದ್ರೆ ಟೈಮ್ ಇತ್ತು ಅಂದರೆ ನೋಡಿ. ನಾನೀಗ ರಾಕ್ ಸಾಲ್ಟ್ ಯೂಸ್ ಮಾಡಿದೆ. ರಾಕ್ ಸಾಲ್ಟು ಬೇರೆ ಉಪ್ಪಿಕ್ಕಿಂತ ರಾಕ್ ಸಾಲ್ಟ್ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಬೇರೆ ಉಪ್ಪಲ್ಲಿ ಸ್ವಲ್ಪ ಬಿ ಪಿ ಜಾಸ್ತಿ ಏರುಫೇರ್ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ರಾಕ್ ಸಾಲ್ಟ್ ತಿನ್ನೋದ್ರಿಂದ ಬಿ ಪಿ ವೇರಿಯೇಷನ್ ಜಾಸ್ತಿ ಆಗೋದಿಲ್ಲ. ಸಿಂಪಲಾಗಿ ಎಲ್ಲ ಕಾಳುಗಳು ಮಿಕ್ಸ್ ಮಾಡಿ ನೆನೆ ಇಟ್ಟು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ಅನ್ನ ಮಾಡಿದೆ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್